ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಆಸ್ ಆಫ್ ನೋ ಬ್ಯಾಂಕ್ ನಿಫ್ಟಿ ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಯಾವ ರೀತಿ ಬಿಹೇವ್ ಆಗಿದೆ. ಇಟ್ಸ್ ರೆಡ್ ಕ್ಯಾಂಡಲ್ ಅಂಡ್ ಇಟ್ಸ್ ಅ ಡೈಸಿ ಅಂಡ್ ಡೋಜಿ ಕ್ಯಾಂಡಲ್ ಅಂತ ಹೇಳ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಇನ್ ಡಿಸಿಷನ್. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಯಾವುದೇ ಡಿಸಿಷನ್ ನಮಗೆ ತಗೊಳಕ್ ಆಗಲ್ಲ, ಬೈಯಿಂಗ್ ಅಥವಾ ಸೆಲ್ಲಿಂಗ್ ಅಂತ ಡಿಟರ್ಮೈನ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನಾನು ಇವಾಗ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸ್ವಿಚ್ ಆಗಿದ್ದೀನಿ. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಬೈ ಚಾನ್ಸ್ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ, ಫ್ಲಾಟ್ ಮೀನ್ಸ್ ಈ ಸ್ವಿಂಗ್ಸ್ ಏನಿದೆ 15 ಮಿನಿಟ್ ಸ್ವಿಂಗ್ಸ್, ಸೊ ನನ್ನ ಅನಲೈಸೇಷನ್ ಸ್ಕಿಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೇ ಬಿ ಎವ್ರಿ ಡೇ. ಸೊ ಹೌ ಯು ಕ್ಯಾನ್ ಡೂ ಅಂತ ಆಕ್ಚುಲಿ ಲಾಸ್ಟ್ 15 ಮಿನಿಟ್ ಸ್ವಿಂಗ್ ಅನ್ನು ನಾನು ಡ್ರಾ ಮಾಡ್ಕೋತೀನಿ. ಓಕೆ, ಸೊ ಇದರ ಒಳಗಡೆ ಮಾರ್ಕೆಟ್ ಓಪನ್ ಆದ್ರೆ ಸೊ ನಾನು ಜಾಸ್ತಿ ನೋಡೋದು ಸೆಲ್ಲಿಂಗ್ ಅಪರ್ಚುನಿಟಿ, ಯಾಕಂದ್ರೆ ಪ್ರೀವಿಯಸ್ ಟ್ರೆಂಡ್ ಅನ್ನ ಜಸ್ಟ್ ಫಾಲೋ ಮಾಡೋಣ. ಓಕೆ, ಸೊ ಫ್ಲಾಟ್ ಓಪನ್ ಆಗಿ ಲೋ ಬ್ರೇಕ್ ಆದ್ರೆ ಅರೌಂಡ್ 53,460 ಅಥವಾ 470 ಕೆಳಗಡೆ ಮಾರ್ಕೆಟ್ ಕ್ಲೋಸಿಂಗ್ ಸಿಕ್ಕರೆ ಸೊ ನಾವು ಈಸಿಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅರೌಂಡ್ ಒಂದು 220 to 250 ಪಾಯಿಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡ್ಬೋದು. ಅದಾದ ನಂತರ ಈ ಪಾಯಿಂಟ್ ಇಂದ ಶಾರ್ಪ್ ಆಗಿ ಮೂವ್ ಆಗಿರೋ ಕಾರಣ ಇಲ್ಲಿಂದ ಅಗೇನ್ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನಾವು ಬೈಯಿಂಗ್ ಅಪರ್ಚುನಿಟಿನ ನೋಡಬೇಕು ಅಂದ್ರೆ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಅನ್ನ ನಾವು ನೋಡಬೇಕಾಗುತ್ತೆ. ಅ ವೆರಿ ಶಾರ್ಟ್ ಟೈಮ್ ಫ್ರೇಮ್ ಕ್ಯಾಂಡಲ್ ಅಲ್ಲಿ ಆಕ್ಚುಲಿ ಲೈಕ್ 3 ಮಿನಿಟ್ ಆಗ್ಬೋದು ಅಥವಾ 5 ಮಿನಿಟ್ ಆಗ್ಬೋದು. ಇದನ್ನ ಬಿಟ್ರೆ ಬೈಯಿಂಗ್ ಅಪರ್ಚುನಿಟಿ ಯಾವಾಗ, ಸೊ ಇದ್ರ ಮೇಲ್ಗಡೆ ಆಕ್ಚುಲಿ ಈ ರೀತಿ ಡೌನ್ ಟ್ರೆಂಡ್ ಇದೆ ಅಲ್ವಾ, ಇದ್ರ ಮೇಲ್ಗಡೆ ಬ್ರೇಕ್ ಆಗಿ ಅಂದ್ರೆ ಕ್ಲೋಸ್ ಆಗಿ ಮತ್ತೆ ರೀಟೆಸ್ಟ್ ಆಗಿ ಮತ್ತೆ ಬ್ರೇಕ್ ಆಗಬೇಕು. ಸೊ ಆವಾಗ ನಾವು ಒಂದು ಬೈಯಿಂಗ್ ಅಪರ್ಚುನಿಟಿ ನೋಡಬಹುದು. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಇಲ್ಲಿವರೆಗೂ ಇರುತ್ತೆ, ಅರೌಂಡ್ 53,820 ವರೆಗೂ. ಅಂಡ್ ದೆನ್ ಈ ಹೈ ಬ್ರೇಕ್ ಆಗಿ ಇದ್ರ ಮೇಲ್ಗಡೆ ಸಸ್ಟೈನ್ ಆದ್ರೆ ಸೊ ಸೆಕೆಂಡ್ ಟಾರ್ಗೆಟ್ ಅನ್ನು ನಾವು ಸೆಟ್ ಮಾಡ್ಕೋಬಹುದು. ನೆಕ್ಸ್ಟ್ ರೌಂಡ್ ಲೆವೆಲ್ ದಟ್ ಈಸ್ 54,000. ಓಕೆ, ಇಲ್ಲಿಂದ ಅಗೇನ್ ಒಂದು 150 ಪಾಯಿಂಟ್ ಎಕ್ಸ್ಟ್ರಾ ಟಾರ್ಗೆಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಈ ರೀತಿ ಟ್ರೇಡ್ ಮಾಡಬಹುದು. ದಿಸ್ ಇಸ್ ಮೈ ಎಕ್ಸ್ಪೆಕ್ಟೇಷನ್. ಸೊ ನಿಫ್ಟಿಯಲ್ಲಿ ಅಗೇನ್ ಒನ್ ಡೇ ಟೈಮ್ ಫ್ರೇಮಿಂಗ್ ನಾವು ಶಿಫ್ಟ್ ಆದ್ರೆ ಮೇ ಬಿ ಇದು ಕೂಡ ಡೈಸಿ ಕ್ಯಾಂಡಲ್ ಆಕ್ಚುಲಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋ ಪ್ರಾಪರ್ ಡಿಸಿಷನ್ ಆನ್ ಒನ್ ಡೇ ಟೈಮ್ ಫ್ರೇಮ್. ಸೊ ಈಗ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು ಇದರಲ್ಲಿ, ಅಗೇನ್ ನಾನು 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೀನಿ. ಅಂಡ್ ಇಲ್ಲಿ ಆಕ್ಚುಲಿ ಸ್ವಿಂಗ್ ಅನ್ನ ಡ್ರಾ ಮಾಡೋ ಬದಲು ಒಂದು ಚಾನಲ್ ಅನ್ನೇ ನಾವು ಡ್ರಾ ಮಾಡಬಹುದು ಆಕ್ಚುಲಿ. ಯಾವ ರೀತಿ, ದಿಸ್ ಚಾನಲ್ ವಿ ಕ್ಯಾನ್ ಕ್ರಿಯೇಟ್ ಪ್ರಾಪರ್ಲಿ. ಸೊ ಈ ಚಾನಲ್ ಕೆಳಗಡೆ ಚಾನಲ್ ಬಾಕ್ಸ್ ಎನಿಥಿಂಗ್ ಇಟ್ ಕ್ಯಾನ್ ಬಿ, ಇದ್ರ ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಇಲ್ಲಿವರೆಗೂ ಮಾರ್ಕೆಟ್ ಬರೋ ಚಾನ್ಸಸ್ ಇರುತ್ತೆ. ಕ್ಲೋಸಿಂಗ್ ಸಿಗಬೇಕು ಅರೌಂಡ್ ಒಂದು 100 ಪಾಯಿಂಟ್ ಕೆಳಗಡೆ ಬರೋ ಚಾನ್ಸ್ ಇರುತ್ತೆ. ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕು ರೀಟೆಸ್ಟ್ ಆದ್ರೆ ಇಲ್ಲಿಂದ ಇಲ್ಲಿವರೆಗೂ ಅಗೇನ್ 100 ಪಾಯಿಂಟ್ ಮೇಲೆ ಹೋಗೋ ಚಾನ್ಸ್ ಇರುತ್ತೆ. ದಿಸ್ ಇಸ್ ದಿ ಸಿಂಪಲ್ ಅನಾಲಿಸಿಸ್ ಫಾರ್ ನಿಫ್ಟಿ ಆಕ್ಚುಲಿ. ಸೊ ಯಾವ ರೀತಿ ಮಾಡ್ತೀರಾ, ಈ ಚಾನಲ್ ಡ್ರಾ ಮಾಡ್ಕೊಂಡಿರಾ, ಬ್ರೇಕ್ ಆಗಬೇಕು, ರೀಟೆಸ್ಟ್ ಆಗಬೇಕು, ಅಂಡ್ ದೆನ್ ಕೆಳಗಡೆ ಬ್ರೇಕ್ ಆಗಬೇಕು, 100 ಪಾಯಿಂಟ್ಸ್ ಇಲ್ಲಿಗೆ ಸಿಗೋ ಚಾನ್ಸ್ ಇರುತ್ತೆ. ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಬೇಕು, ಆಮೇಲೆ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಟೈಪ್ ರೀಟೆಸ್ಟ್ ಆಗಬೇಕು, ಅಂಡ್ ದೆನ್ ಹೈ ಬ್ರೇಕ್ ಆಗಬೇಕು, 80 to 90 ಪಾಯಿಂಟ್ ಟಾರ್ಗೆಟ್ ಸಿಗೋ ಚಾನ್ಸಸ್ ಇರುತ್ತೆ ನಿಫ್ಟಿಯಲ್ಲಿ. ಇದನ್ನ ಬಿಟ್ರೆ ಸೆನ್ಸೆಕ್ಸ್ ಅಲ್ಲಿ ಯಾವ ರೀತಿ ನಾವು ಟ್ರೇಡ್ ಮಾಡಬಹುದು, ಸೇಮ್ ಟು ಸೇಮ್ ಇದು ಕೂಡ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಡೈಸಿ ಕ್ಯಾಂಡಲ್ ಇದೆ. ಓಕೆ, ಸೊ ಬೇಕಾದ್ರೆ ಒಂದ್ಸತಿ ನಾವು ಚೆಕ್ ಮಾಡ್ಕೊಳ್ಳೋಣ. ದೆನ್ ಎನಿಥಿಂಗ್ ಕ್ಲೋಸಿಂಗ್ ಓಪನಿಂಗ್ ಎಲ್ಲ ಚೇಂಜ್ ಆದ್ರೆ ಎಸ್ ಇಟ್ ಈಸ್ ಅ ಡೈಸಿ ಕ್ಯಾಂಡಲ್ ಓನ್ಲಿ. ಸೊ 15 ಮಿನಿಟ್ ಟೈಮ್ ಫ್ರೇಮ್ಗೆ ಬಂದು ಸೇಮ್ ಟು ಸೇಮ್ ನಿಫ್ಟಿ, ಬಟ್ ಐ ಆಮ್ ಸೀಯಿಂಗ್ ಒನ್ ಟ್ರೆಂಡ್ ಲೈನ್ ಇಯರ್ ಆಕ್ಚುಲಿ. ಸೊ ಇದನ್ನ ಆಸ್ ಅ ಒಂದು ಟ್ರೆಂಡ್ ಲೈನ್ ಅಂತ ನಾವು ಕ್ಯಾಪ್ಚರ್ ಮಾಡಬಹುದು. ಸೊ ನಿಫ್ಟಿಯಲ್ಲೂ ನಾವು ಡ್ರಾ ಮಾಡ್ಕೋಬಹುದು ಈ ಟ್ರೆಂಡ್ ಲೈನ್. ಸೊ ಇದ್ರ ಮೇಲ್ಗಡೆ ಸೊ ಸೇಮ್ ಟು ಸೇಮ್ ಅದೇ ಚಾನಲ್ಲೇ ಬ್ರೇಕ್ಔಟ್ ಸಿಕ್ಕರೆ ನಾವು ಟ್ರೇಡ್ ಮಾಡ್ಬೋದು ಯಾವ ರೀತಿ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಸೊ ನಾನು ಏನ್ ಮಾಡ್ತೀನಿ, ಬೈ ಚಾನ್ಸ್ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕು ಆಮೇಲೆ ರೀಟೆಸ್ಟ್ ಆಗಿ ದೆನ್ ಹೈ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ನಾನು ಬೈಯಿಂಗ್ ಅಪರ್ಚುನಿಟಿ ನೋಡ್ತೀನಿ. ಇಲ್ಲಿ ನನ್ನ ಎಸ್ ಎಲ್ ಇರುತ್ತೆ ಅಂಡ್ ಇಲ್ಲಿಂದ ಇಲ್ಲಿವರೆಗೂ ನನ್ನ ಟಾರ್ಗೆಟ್ ಇರುತ್ತೆ ಅರೌಂಡ್ 400 ಪಾಯಿಂಟ್, 370 ಅಥವಾ 350 ಪಾಯಿಂಟ್ಗಳನ್ನ ಆಸ್ ಅ ಟಾರ್ಗೆಟ್ ಆಗಿ ನಾನು ಸೆಟ್ ಮಾಡ್ಕೋತೀನಿ. ಬೈ ಚಾನ್ಸ್ ಈ ರೀತಿ ಯಾವ ರೀತಿ ಇದ್ರ ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ರೀಟೆಸ್ಟ್ ಆಗಲೇಬೇಕು. ರೀಟೆಸ್ಟ್ ಆದ ತಕ್ಷಣ ಇಮಿಡಿಯೇಟ್ ಫಸ್ಟ್ ಟಾರ್ಗೆಟ್ ಆಸ್ ಅ ಸ್ಕ್ಯಾಲ್ಪಿಂಗ್ ಅಂತ ನಾವು ಟ್ರೈ ಮಾಡಬಹುದು. ಜಸ್ಟ್ ಅರೌಂಡ್ 200 ಅಥವಾ 180 ಪಾಯಿಂಟ್ಗಳನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೋತೀನಿ. ಸೊ ಈ ಪಾಯಿಂಟ್ ಇಂದ ಬಂದ ತಕ್ಷಣ ಅಗೇನ್ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಅನ್ನ ನಾವು ನೋಡಬೇಕಾಗುತ್ತೆ, ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ನ 3 ಮಿನಿಟ್ ಅಥವಾ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಫಾರ್ಮ್ ಆದ್ರೆ ಅಗೇನ್ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬೈ ಚಾನ್ಸ್ ಇದ್ರ ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಸೊ ಇಟ್ ವಿಲ್ ಗೋ ಅಗೇನ್ ಟಿಲ್ ಹಿಯರ್. ಓಕೆ, ಬಟ್ ಇಲ್ಲಿಂದ ಅಂತೂ ಡೆಫಿನೆಟ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಳುತ್ತೆ, ಯಾಕಂದ್ರೆ ಈ ಸಪೋರ್ಟ್ ತುಂಬಾ ಸ್ಟ್ರಾಂಗ್ ಆಗಿ ನನ್ಗೆ ಕಾಣಿಸ್ತಾ ಇದೆ. ದಿಸ್ ಝೋನ್ ಅಂತ ಹೇಳ್ಬಹುದು ನೋಡಿ. ಓಕೆ, ಈ ಝೋನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನನ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಸ್ಟ್ರಾಂಗ್ ಕ್ಯಾಂಡಲ್ ನೋಡಿ ನಾವು ಒಂದು ಪ್ರಾಪರ್ ಬೈಯಿಂಗ್ ಅಪರ್ಚುನಿಟಿ ನೋಡಬಹುದು. ಇಲ್ಲಿ ಬೈಯಿಂಗ್ ಅಪರ್ಚುನಿಟಿ, ಇದ್ರ ಕೆಳಗಡೆ ಸೆಲ್ಲಿಂಗ್ ಅಪರ್ಚುನಿಟಿ, ಅಗೇನ್ ಇಲ್ಲಿ ಬೈಯಿಂಗ್ ಅಪರ್ಚುನಿಟಿ, ಇಲ್ಲಿ ಹೋದ್ರೆ ಸೆಲ್ಲಿಂಗ್ ಅಪರ್ಚುನಿಟಿ, ಸಿಂಪಲ್. ಸೊ ಸ್ಟ್ರಾಂಗ್ ಬಿಯರಿಶ್ ಬುಲಿಶ್ ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನ ನೀವು ಪ್ರಾಪರ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಡನ್. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.